ಒಂದು ಶಿಕ್ಷೆಗೆ ತಡೆ ಬಂದ ನಂತರ ಆವಾಗ ಶಾಸಕತ್ವ ಸ್ಥಾನ ಬಂದೇ ಬರುತ್ತೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಕರಣದಲ್ಲಿ ಶಿಕ್ಷೆ ಪ್ರಕಟಣೆ ಆಗುತ್ತೆ, ತಕ್ಷಣವೇ ಲೋಕಸಭಾ ಸದಸ್ಯತ್ವದಿಂದ ಅವರು ಅನರ್ಹರಂತ ಬರುತ್ತೆ. ಆದರೆ ಅವರಿಗೆ 5 ತಿಂಗಳ ಅನಂತರ ಸುಪ್ರೀಂ ಕೋರ್ಟ್ ಶಿಕ್ಷೆಗೆ ತಡೆ ನೀಡುತ್ತೆ. ಆದ ಮೇಲೆ ಅವರ ಸಂಸದರ ಸದಸ್ಯತ್ವ ವಾಪಸ್ ಬರುತ್ತೆ. ಇನ್ನೊಂದು, ನಾವು ಮೊನ್ನೆ ತಮಿಳುನಾಡಿನಲ್ಲಿ ಪೊನ್ನುಮೊಡಿ MLA ಅವರು ಒಂದು ಕೇಸ್ನಲ್ಲಿ ಶಿಕ್ಷೆ ಆಗುತ್ತೆ, ಶಾಸಕ ಸ್ಥಾನ ರದ್ದು ಆಗುತ್ತೆ. ಆದರೆ ಅವರಿಗೆ 3 ತಿಂಗಳ ಅನಂತರ ಮತ್ತೆ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ತಡೆ ಬರುತ್ತೆ. ಆ ನಂತರ ಅವರು ಶಾಸಕ ಸ್ಥಾನ ಬಂದು ಅವರು ಉನ್ನತ ಶಿಕ್ಷಣ ಸಚಿವರು ಆಗಿದ್ದಾರೆ. ಬಂಧುಗಳೇ, ಈ ಒಂದು ಎಲ್ಲ ಉದಾಹರಣೆಗಳನ್ನು ನಾವು ನೋಡಿದರೆ, ಇನ್ನೊಂದು ನಮ್ಮ ರಾಜ್ಯದಲ್ಲಿ ಸತೀಶ್ ಶೈಲು ಅವರು CBI ಕೋರ್ಟ್ನಿಂದ 6 ಕೇಸುಗಳಲ್ಲಿ ಒಂದೊಂದು ಕೇಸ್ನಲ್ಲಿ ತಲಾ 7 ಅವರಿಗೆ ಶಿಕ್ಷೆ ಆಗುತ್ತೆ. ಆದರೆ ಅವರಿಗೆ 1 ತಿಂಗಳ ನಂತರ ಹೈಕೋರ್ಟ್ನಿಂದ ತಡೆ ಆಗಿ ಅವರಿಗೆ ಮತ್ತೆ ಶಾಸಕತ್ವ ಸ್ಥಾನ ವಾಪಸ್ ಬಂದಿದೆ. ಈ ಎಲ್ಲಾ ಉದಾಹರಣೆಗಳನ್ನು ತಾವು ಈ ಹೃದಯದಲ್ಲಿ ಇಟ್ಟುಕೊಂಡು ತಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶ್ರೀಯುತ ಜನಾರ್ದನ್ ರೆಡ್ಡಿ ಅವರಿಗೆ ಎಲ್ಲ ಒಳ್ಳೆಯದಾಗಬೇಕು.